ನಮಸ್ತೆ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಮೀತಾ. ಸೊ ಇವಾಗ ಏನಪ್ಪ ಅಂದರೆ ನೋಡಿ, ಗುರು ಬದಲಾವಣೆ ಈ 19ನೇ ತಾರೀಕು ಕಂಪ್ಲೀಟ್ ಗುರು ಬದಲಾವಣೆ ಆಗೋದ್ರಿಂದ, ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬದಲಾವಣೆಯಿಂದ ಸಾಕಷ್ಟು ರಾಶಿಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತಾ ಹೋಗುತ್ತೆ. ಜೊತೆಗೆ ಗುರುವಿನ ಬದಲಾವಣೆಯಿಂದ 12 ರಾಶಿಗಳಲ್ಲಿ ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಅದೇ ರೀತಿ ಗುರು ಒಂದೂವರೆ ತಿಂಗಳುಗಳ ಕಾಲ ಒಂದೊಂದು ಈ ಕಟಕ ರಾಶಿಯಲ್ಲಿರೋದ್ರಿಂದ ಒಂದೊಂದು ರಾಶಿಗೂ ಕೂಡ ಸಾಮಾನ್ಯವಾಗಿ ಕೆಲವೊಂದು ವಿಶೇಷ ಘಟನೆಗಳು ನಡೀತಾ ಹೋಗ್ತವೆ. ಅದರಲ್ಲಿ ಯಾವ್ಯಾವ ರಾಶಿಗೆ, ಮೇಷದಿಂದ ಮೀನ ರಾಶಿಯವರೆಗೂ ಯಾವ್ಯಾವ ರಾಶಿಗೆ ಯಾವ್ಯಾವ ಫಲಗಳನ್ನು ಕೊಡುತ್ತೆ, ಅದೇ ರೀತಿ ಆ ಒಂದು ಶುಭ ಫಲಕ್ಕಾಗಲಿ ಅಶುಭ ಫಲಕ್ಕಾಗಲಿ ಯಾವ ಪರಿಹಾರವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೃಷಭ ರಾಶಿಯವರ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ವೃಷಭ ರಾಶಿಯವರಿಗೆ ಶನಿ 11ನೇ ಮನೆ ಅಂತಂದರೆ ಶನಿಯಿಂದ ನಿಮಗೆ ಯಾವುದೇ ಒಂದು ನಿಮ್ಮ ಕೆರಿಯರು, ನಿಮ್ಮ ಪ್ರಾಪರ್ಟಿ ಎಲ್ಲನೂ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಆದರೆ ಶುಕ್ರ ನೀಚನಾಗಿರ್ತಾನೆ ಕನ್ಯಾ ರಾಶಿಯಲ್ಲಿ, ಬುಧ ತುಲಾದಲ್ಲಿರ್ತಾನೆ, ಶುಕ್ರ ಕನ್ಯಾದಲ್ಲಿ, ಅಂದರೆ ನೀಚ ಭಂಗ ರಾಜಯೋಗ ಅಂತ ನಾನು ಹೇಳ್ತಾ ಬರ್ತಾ ಇದ್ದೀನಿ. ಈ ಎಕ್ಸ್ಚೇಂಜ್ ಅಂದರೆ ಬುಧ ಶುಕ್ರ ಎಕ್ಸ್ಚೇಂಜ್ ಆಗಿರೋದ್ರಿಂದ ಈ ಒಂದು ಯೋಗ 15 ದಿನ ಇರುತ್ತೆ. ಇದು ಕೇವಲ 9ರಿಂದ 24ನೇ ತಾರೀಕುವರೆಗೂ ಇರುತ್ತೆ. ಈ 15 ದಿನ ನಿಮಗೆ ತುಂಬ ಫಲಗಳು ಬರ್ತಾ ಹೋಗುತ್ತೆ. ಜೊತೆಗೆ ನೋಡಿ, ವೃಷಭ ರಾಶಿಯವ್ರಿಗೆ ತುಂಬ ಲಕ್ಕು. ಯಾಕಂದರೆ ಗುರು ಕೂಡ 3ನೇ ಮನೆಗೆ ಹೋಗ್ತಾನೆ. ಗುರು 3ನೇ ಮನೆಗೆ ಉಚ್ಚನಾಗಿ ಹೋಗೋದು, ಎಲ್ಲ ಒಂದು ಕಡೆ ಗುರು ಮರೆಯಾಗಿರ್ತಾನೆ. ಆದರೆ ಈ ಬುಧ ಮತ್ತು ಶುಕ್ರರ ಕಾಂಬಿನೇಷನ್ ಇದೆಯಲ್ಲ, ಅಲ್ಲಿ ನಿಮಗೆ ದುಡ್ಡು ತುಂಬ ಬರ್ತಾನೆ ಇರುತ್ತೆ. ದುಡ್ಡು ಅಂತಂದರೆ ನೀವೇನೇ ಕೆಲಸ ಮಾಡಲಿ, ನೀವೇನೇ ಮಾಡಲಿ, ಅದರಲ್ಲೆಲ್ಲೋ ಒಂದು ಕಡೆ ದುಡ್ಡು ಬರ್ತಾನೆ ಇರುತ್ತೆ. ಮತ್ತು ಒಂದೇನಪ್ಪ ಅಂತಂದರೆ ಎಲ್ಲ ಓಕೆ, ಕುಜ ನಿಮಗೆ 6ನೇ ಮನೆಗೆ ಬರ್ತಾನೆ. 6ನೇ ಮನೇಲಿ ಬಂದಾಗ ಎಲ್ಲ ಒಂದು ಸ್ವಲ್ಪ ಜಗಳ ಕೋಪ ಇದ್ದೇ ಇರುತ್ತೆ, ಯಾಕಂದರೆ ಕುಜ ಅಂದರೆ ತುಂಬ ಇದು. ಆಮೇಲೆ ಕುಜ 7th ಹೌಸ್ಗೆ ಯಾವಾಗ ಹೋಗ್ತಾನೆ, ಅಲ್ಲಿ ನಿಮಗೆ ಗುರು ದೃಷ್ಟಿ ಕುಜನ ಮೇಲೆ ಬೀಳೋದ್ರಿಂದ ಅದೇ ಆಕ್ಟಿವೇಟ್ ಆದರೆ ನಿಮ್ಮ ಕೆಲಸ ಕಾರ್ಯ, ನಿಮ್ಮ ಪ್ರಾಪರ್ಟಿ ವಿಷಯ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಮನೆ ವಿಷಯ ಆಗಿರ್ಬೋದು, ಆ ಕೆಲಸಗಳಲ್ಲಿ ಕೂಡ ನಿಮಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ನಿಮಗೆ ಅತಿ ಹೆಚ್ಚು ಧೈರ್ಯ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಒಂದು ಕಡೆ ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ಬೋದು, ನಿಮ್ಮ ಒಂದು ಕೆಲಸಕ್ಕೆ ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ಬೋದು. ಅದೇ ಜೊತೆ ನೋಡಿ, ಅದರಲ್ಲಿ ನಿಮಗೆ ಫ್ರೆಂಡ್ಸು, ಅಂದರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮಗೆ ಸ್ವಲ್ಪ ನಿಮಗೆ ಬೇಕಾಗಿರೋರಾಗಿರ್ಬೋದು, ಅವರಿಂದ ಕೂಡ ನಿಮಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಹೋಗ್ತದೆ. ಯಾಕಂದರೆ 3ನೇ ಮನೆಗೆ ಬರಬೇಕಾದ್ರೆ, ಉಚ್ಚನಾಗಿ ಬರಬೇಕಾದ್ರೆ ತುಂಬ ಆ್ಯಕ್ಟಿವ್ ಆಗಿರ್ತಾನೆ. ಎಲ್ಲ ಒಂದು ಕಡೆ ನಿಮಗೆ ಫಸ್ಟ್ ಏನಪ್ಪ ಅಂತಂದರೆ ನೋಡಿ, ನಿಮ್ಮ ಕೆಲಸ ಕಾರ್ಯ ಕಂಟ್ರೋಲ್ ಆಗ್ತಿರುತ್ತೆ, ಅದು ಒಂದು ಕಡೆ ನಿಮಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಮತ್ತು ಉಚ್ಚನಾಗಿ ಬರೋದ್ರಿಂದ ನಿಮಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಆದರೆ ಹಣ ಬರ್ತಾ ಇರುತ್ತೆ, ಅದೇ ರೀತಿ ಖರ್ಚು ಕೂಡ ಆಗ್ತಾ ಇರುತ್ತೆ. ಇದು ನಿಮಗೆ ನೆಗೆಟಿವ್ ಅಂತ ಹೇಳ್ಬೋದು, ವೃಷಭ ರಾಶಿಯವರಿಗೆ ನೆಗೆಟಿವ್ ಅಂತ ಹೇಳ್ಬೋದು. ಯಾವ ರೀತಿ ಖರ್ಚಾಗುತ್ತೆ, ಅನ್ಎಕ್ಸ್ಪೆಕ್ಟೆಡ್, ನಿಮ್ಗೆ ಗೊತ್ತೇ ಇರಲ್ಲ, ತುಂಬ ಖರ್ಚು, ಕಂಟ್ರೋಲ್ ಇಲ್ದಂಗೆ ದುಡ್ಡು ಖರ್ಚು ಮಾಡ್ತೀರಾ ವೃಷಭ ರಾಶಿಯವರು. ಹೇಗಪ್ಪ ಅಂತಂದರೆ ನೋಡಿ, 3ನೇ ಮನೆ ಗುರು, ಅದರಲ್ಲಿ ಏನಪ್ಪ ಅಂದರೆ 5ನೇ ಮನೆ ಅಂದರೆ ವಕ್ರ. ಇದು ನವೆಂಬರ್ಗೆ ಗುರು ಮತ್ತೆ ವಾಪಸ್ಸು ನಿಮಗೆ 2ನೇ ಮನೆಗೆ ಬರ್ತಾನೆ, ಅಂದರೆ ನಿಮ್ಮ ಧನಸ್ಥಾನಕ್ಕೆ ಬರ್ತಾನೆ. ಆ ನವೆಂಬರ್ವರೆಗೂ ನೀವು ಖಂಡಿತ ನಿಮ್ಮ ಹಣವನ್ನು ತುಂಬ ಖರ್ಚು ಮಾಡ್ಕೊಳ್ತೀರಾ. ಅದನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕು. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗಪ್ಪ ಅಂತಂದರೆ ನೋಡಿ, ನಮ್ಮಲ್ಲಿ ಒಂದು ಕ್ರಿಸ್ಟಲ್ಲು ಬ್ರೇಸ್ಲೆಟ್ ಸಿಗುತ್ತೆ, ಅದನ್ನು ತಗೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ. ನೀವೇನೇ ಕೆಲಸ ಮಾಡ್ತೀರೋ ನಿಮ್ಮ ಟ್ರೆಸರಲ್ಲಿ ಇಟ್ಕೊಳ್ಳಿ. ಎಲ್ಲ ಒಂದು ಕಡೆ ನಿಮ್ಮ ಹಣ ನಿಮ್ಗೆ ಉಳಿಯುತ್ತೆ. ಇಲ್ಲಾಂದರೆ ನಿಮಗೆ ಬರೋ ಹಣ ಕೂಡ ಇಲ್ಲಿ ಬರುತ್ತೆ ಅಲ್ಲಿ ಹೋಗುತ್ತೆ, ಈ ರೀತಿ ಖರ್ಚು ಮಾಡ್ಕೊಳ್ತಾ ಹೋಗ್ತಾ ಇರ್ತೀರಾ. ಯಾಕಂದರೆ ಗುರು ನಿಮಗೆ ಸಪೋರ್ಟ್ ಜಾಸ್ತಿ ಮಾಡ್ತಾನೆ. ಯಾವ ರೀತಿ ಸಪೋರ್ಟ್ ಮಾಡ್ತಾನೆ, ಖರ್ಚು ಮಾಡೋದ್ರಲ್ಲಿ ಸಪೋರ್ಟ್ ಮಾಡ್ತಾನೆ. ಅದೇ ರೀತಿ ನೋಡಿ, ನಿಮ್ಗೆ ಇನ್ನೊಂದೇನಪ್ಪ ಅಂತಂದ್ರೆ, ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯ, ದುಡ್ಡು ಖರ್ಚು ಮಾಡೋದು ಎಲ್ಲ ಓಕೆ, ಭಯಂಕರ ದುಡ್ಡು ಖರ್ಚು ಮಾಡ್ತೀರಾ, ಎಲ್ಲ ಓಕೆ. ಆದರೆ ನಿಮ್ಮ ಒಂದು ಗುರು ಉಚ್ಚ, ಬುಧ ನೋಡಿ 6 ಮತ್ತು 7, 6ನೇ ಮನೆ 7ನೇ ಮನೆ ಬುಧ, ಅಂದರೆ ನಿಮ್ಮ ಬುದ್ಧಿ ತುಂಬ ಚೆನ್ನಾಗಿ ಓಡುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ಈ ವೃಷಭ ರಾಶಿಯವರು ಯಾರೆಲ್ಲ ವಿದ್ಯಾರ್ಥಿಗಳಿರ್ತೀರ, ಅವ್ರಿಗೂ ಕೂಡ ತುಂಬ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಕಾನ್ಫಿಡೆನ್ಸ್ ಅಂತ ಅಂದರೆ
ಸುಮ್ಮನೆ ಇರೋರು ಎಲ್ಲೋ ಒಂದು 40% 60% ಇರ್ತಾರಲ್ಲ, ಅವ್ರು ಕೂಡ ಇಲ್ಲ ನಾನೇನೋ ಒಂದು ಬರಿಬೇಕು, ಈ ಎಕ್ಸಾಮ್ ಅಟೆಂಡ್ ಮಾಡಬೇಕು, ಆ ಎಕ್ಸಾಮ್ ಅಟೆಂಡ್ ಮಾಡಬೇಕು. ಕೆಲಸ ಕಾರ್ಯ ಇಲ್ದಿರೋರು ಮನೇಲಿ ಇರ್ತಿರಲ್ಲ, ಅವರು ಇಲ್ಲ ನನಗೆ ಯಾವುದೋ ಒಂದು ಕೆಲಸ ಬೇಕು ಅಂದರೆ ನಿಮಗೆ ಪ್ರವೋಕ್ ಮಾಡ್ತಾ ಹೋಗ್ತಾರೆ. ಪ್ರವೋಕ್ ಮಾಡೋದು ಯಾರು ಅಂತಂದರೆ ಕುಜ ಮತ್ತು ಬುಧ ಶುಕ್ರ. ಈ ಪ್ರವೋಕ್ ಮಾಡಿದಾಗ ನೀವೇನು ಮಾಡಬೇಕು, ನೀವೇನಾಗುತ್ತೆ ಏನೋ ಒಂದು ಕೆಲಸ ಮಾಡಬೇಕು, ಏನೋ ಒಂದು ಕೆಲಸ ಮಾಡಬೇಕು, ಏನೋ ಒಂದು ಕೆಲಸ ಮಾಡಬೇಕು ಅಂತ ಮುನ್ನುಗ್ಗುತ್ತೀರಾ. ಈ ಒಂದು ತಿಂಗಳಲ್ಲಿ ಈ ಒಂದು ಬದಲಾವಣೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೋಂಬೇರಿತನವಾಗಿ ಯಾರು ಮನೇಲಿ ಕುತ್ಕೊಂಡಿರ್ತೀರಾ, ಸುಮ್ಮನೆ ದುಡ್ಡು ಬರ್ತಾ ಇದೆ ಅನ್ನೋರು ಕೂಡ ಈ ದುಡ್ಡಿಂದ ಇನ್ನೇನೋ ಮಾಡೋಣ ಅನ್ನೋ ಒಂದು ಆಲೋಚನೆ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ. ಮತ್ತೆ ನೋಡಿ, ಹೆಂಗಸರಿಗೆ ಅಂತ ತಗೊಂಡಾಗ, ವೃಷಭ ರಾಶಿ ಹೆಂಗಸರಿಗೆ ತಗೊಂಡಾಗ ಅರ್ಧ ದಿನ ಚೆನ್ನಾಗಿರ್ತಾರೆ, ಎಲ್ಲ ನಮ್ಮನ್ನೇ ಕೇಳ್ತಾರಪ್ಪ ನಾವೇ ಗ್ರೇಟು ಅಂತ ಅನ್ಕೊಳ್ತೀರ. ಇನ್ನ ಅರ್ಧ ಮನ್ಸು ನಿಮ್ಮನ್ನ ಯಾರು ಮಾತಾಡ್ಸೋರೇ ಇರಲ್ಲ. ಒಂದು 10 ದಿನ ಅಯ್ಯೋ ನಮ್ಮನ್ನ ಏನು ಕೇಳ್ತಾನೆ ಇಲ್ಲ, ಈ ಒಂದು ಮೆಂಟಾಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ವೃಷಭ ರಾಶಿಯವರಿಗೆ. ಲೇಡೀಸ್ಗೆ ಅದು ಬಂದ್ರೆ ಬರ್ಲಿ ಪರವಾಗಿಲ್ಲ, ಆದ್ರೆ ಅದಕ್ಕೋಸ್ಕರ ನೀವೆಲ್ಲೂ ನಿಮ್ಮ ಮನಸ್ಥಿತಿಯನ್ನ ಹಾಳು ಮಾಡ್ಕೊಳ್ಬಾರ್ದು. ಕೇವಲ ಒಂದು 15-20 ದಿನ, ಯಾಕಂದ್ರೆ ಗ್ರಹಗಳ ಬದಲಾವಣೆಯಿಂದ ಈ ರೀತಿ ಒಂದು ಕಂಜಕ್ಷನ್ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡಿ. ಆದ್ರೆ ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು, ಇವಾಗ ಕುಟುಂಬದಲ್ಲಾಗಿರ್ಬೋದು, ಅಥವಾ ಯಾರೆಲ್ಲ ಲವ್ ಮಾಡ್ತಿರ್ತೀರ, ಲವ್ ಮ್ಯಾಟರ್ ಇರ್ಬೋದು, ಲವ್ ಮ್ಯಾರೇಜ್ ಇರ್ಬೋದು, ಅಥವಾ ಮದುವೆ ಮಾಡ್ಕೊಳ್ಳೋರಾಗಿರ್ಬೋದು, ಗಂಡು ಹುಡುಕೋರಾಗಿರ್ಬೋದು, ಅಥವಾ ಗಂಡು ಸಿಕ್ಕಿದಾಗ ಮದುವೆ ಆಗಬೇಕು ಅಂತ ಡೇಟ್ ಫಿಕ್ಸ್ ಮಾಡೋರಾಗಿರ್ಬೋದು, ಇವರೆಲ್ಲರಿಗೂ ತುಂಬ ಪಾಸಿಟಿವ್ ಆಗಿರುತ್ತೆ. ಇವ್ರದ್ದೆಲ್ಲ ಸಕ್ಸಸ್ ಆಗುತ್ತೆ. ಅದರಲ್ಲೂ ಲವ್ ಮ್ಯಾರೇಜ್ ತುಂಬ ಸಕ್ಸಸ್ ಆಗ್ತಾ ಹೋಗುತ್ತೆ ಈ ಒಂದು ತಿಂಗಳಲ್ಲಿ. ಯಾರ್ಯಾರೆಲ್ಲ ಇಷ್ಟಪಟ್ಟಿರ್ತೀರ ಖಂಡಿತವಾಗ್ಲೂ ನೀವು ಮದುವೆ ಮಾಡ್ಕೊಳ್ತೀರಿ, ಮದುವೆ ಮಾಡ್ಕೊಳ್ಬೋದು. ಜೊತೆಗೆ ನಿಮ್ಮ ಮನೇಲಿ ಕೂಡ ಪೇರೆಂಟ್ಸು ಓಕೆ ಮಾಡುವಂಥ ಒಂದು ತಿಂಗಳು ಇದಾಗಿರುತ್ತೆ. ಹಾಗಾಗಿ ಎಲ್ಲರೂ ಒಪ್ಪಿಗೆ ಕೊಟ್ಟು ಮದುವೆ ಆಗಿ ಅಂತ ಹೇಳ್ತೀನಿ. ಇದಕ್ಕೂ ಕೂಡ ನೀವು ತುಂಬ ನಿಮ್ಮ ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಿರ್ಬೇಕು ಅಂದ್ರೆ ರಿಲೇಶನ್ಶಿಪ್ಗೆ ಅಂತಾನೆ ಒಂದು ಸ್ಟೋನ್ ಬರುತ್ತೆ, ಅದನ್ನ ಯೂಸ್ ಮಾಡಿ. ನಿಮ್ಮ ದೊಡ್ಡವ್ರು ಕೂಡ ನಿಮ್ಮನ್ನ ಒಪ್ಕೊಂಡು ಮದುವೆ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ನಿಮ್ಮ ಜಾತಕವನ್ನ ಒಂದ್ಸತಿ ತೋರಿಸ್ಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ನೀವೇನಪ್ಪ ಮಾಡಬೇಕು ರೆಮಿಡಿ ಅಂತ ಅಂದ್ರೆ ಇಷ್ಟೇನೆ, ಪ್ರತಿದಿನ ಎಲ್ಲಾದ್ರೂ ಸರಿ ಎಲ್ಲೋ ಹೂವನ್ನ ದೇವಸ್ಥಾನಕ್ಕಾದ್ರೂ ಕೊಡಿ, ನಿಮ್ಮ ಮನೇಲಾದ್ರೂ ಇಟ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ಹಳದಿ ಹೂವನ್ನ ಅತಿ ಹೆಚ್ಚು ಬಳಸ್ತಾ ಬನ್ನಿ. ಅತಿ ಹೆಚ್ಚು ಹಳದಿ ಹೂವನ್ನ ಯೂಸ್ ಮಾಡಿ ನಿಮ್ಮ ಮನೆ ದೇವ್ರಿಗಿಡಿ, ನಿಮ್ಮ ಮನೇಲಿ ಸುಮ್ಮನೆ ತಂದಿಡಿ, ಅದು ನಿಮ್ಗೆ ತುಂಬಾ ಪಾಸಿಟಿವ್ನ ಕೊಡುತ್ತೆ. ಗಂಧವನ್ನ ಡೈಲಿ ಯೂಸ್ ಮಾಡಿ, ನೀವು ನಿಮ್ಮ ಲಕ್ ನೋಡಿ ಹೇಗೆ ಚೇಂಜ್ ಆಗುತ್ತೆ ಅಂತ. ಹಾಗಾಗಿ ವೃಷಭ ರಾಶಿಯವ್ರಿಗೆ ಓವರ್ ಆಲ್ ಏನಪ್ಪಾ ಅಂತಂದ್ರೆ ಚೆನ್ನಾಗಿರುತ್ತೆ. ಹೆಲ್ತ್ ಸ್ವಲ್ಪ ಒಂಚೂರು ಹೆಚ್ಚು ಕಮ್ಮಿ ಆಗ್ಬೋದು, ಅದೊಂದು ಬಿಟ್ರೆ ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಾಗುವಂಥ ಒಂದು ತಿಂಗಳು ಇದೇ ಆಗಿರುತ್ತೆ. ಮನಸ್ಥಿತಿ ಮಾತ್ರ ಕೆಡಿಸ್ಕೋಬೇಡಿ. ಇದು ಬಿಟ್ರೆ ಓವರ್ ಆಲ್ ತುಂಬ ಸೂಪರ್ ಅಂತ ಹೇಳ್ಬೋದು ವೃಷಭ ರಾಶಿಯವರಿಗೆ.